ನಮಸ್ಕಾರ ರೈತ ಬಾಂಧವರೇ, ಮಳೆ ಬರೋಕ್ಕೂ ಮುಂಚೆ ಕೆಲವು ಕೆಲಸಗಳನ್ನ ಸರಿಯಾಗಿ ಮಾಡಿದ್ರೆ ಬೆಳೆ ಆರೋಗ್ಯವಾಗಿರ್ತದೆ, ಖರ್ಚು ಕಡಿಮೆ ಆಗ್ತದೆ, ಉತ್ಪಾದನೆ ಹೆಚ್ಚಾಗ್ತದೆ. ಇಂದು ಮಳೆಯ ಮೊದಲು ರೈತರು ಮಾಡಲೇಬೇಕಾದ 5 ಮುಖ್ಯ ಮೊದಲ ಕೆಲಸ ನೀರು ಹರಿಯುವ ಕಾಲುವೆಗಳನ್ನು ಸ್ವಚ್ಛ ಮಾಡೋದು. ಮಳೆಯ ಸಮಯದಲ್ಲಿ ನೀರು ನಿಂತರೆ ಬೇರ್ಕೊಳೆ, ಹುಳು ಸಮಸ್ಯೆ ಮತ್ತು ಬೆಳೆಯ ಹಾನಿ ಹೆಚ್ಚಾಗ್ತದೆ. ಆದ್ರಿಂದ ನೀರು ಸುಲಭವಾಗಿ ಹೊರ ಹೋಗುವ ವ್ಯವಸ್ಥೆ ಮಾಡಬೇಕು. ಎರಡನೇ ಕೆಲಸ ಮಣ್ಣಿಗೆ ಜೀವ ತುಂಬೋದು. ಮಳೆಯ ಮೊದಲು ಜೀವಾಮೃತ ಅಥವಾ ಘನಜೀವಾಮೃತ ಬಳಸಿದ್ರೆ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ವೇಗವಾಗಿ ಹೆಚ್ಚುತ್ತವೆ. ಇದರಿಂದ ಬೆಳೆ ಬೇರುಗಳು ಬಲವಾಗ್ತವೆ. ಮೂರನೇ ಕೆಲಸ ಉತ್ತಮ ಬೀಜ ಆಯ್ಕೆ ಮಾಡೋದು. ಆರೋಗ್ಯಕರ ಬೀಜ ಬಳಸಿದ್ರೆ ಮೊಳಕೆ ಚೆನ್ನಾಗಿ ಬರ್ತದೆ. ಸಾಧ್ಯವಾದರೆ ದೇಶಿ ಬೀಜಗಳಿಗೆ ಆದ್ಯತೆ ನೀಡಿ. ನಾಲ್ಕನೇ ಕೆಲಸ ಕೀಟ ನಿಯಂತ್ರಣಕ್ಕೆ ಮುಂಚಿತ ಸಿದ್ಧತೆ. ಮಳೆ ಆರಂಭವಾದ ನಂತರ ಕೀಟ ಸಮಸ್ಯೆ ವೇಗವಾಗಿ ಹೆಚ್ಚಾಗ್ತದೆ. ಆದ್ರಿಂದ ಮೊದಲೇ ನೈಸರ್ಗಿಕ ಕೀಟನಾಶಕಗಳನ್ನು ತಯಾರಿಸಿಟ್ಕೊಳ್ಳಿ. ಐದನೇ ಕೆಲಸ ಮಣ್ಣಿನ ತೇವಾಂಶ ಉಳಿಸ್ಕೊಳ್ಳೋದು. ಒಣ ಎಲೆಗಳು ಅಥವಾ ಮಲ್ಚಿಂಗ್ ಬಳಸಿದ್ರೆ ಮಣ್ಣಿನಲ್ಲಿ ತೇವಾಂಶ ಹೆಚ್ಚು ಕಾಲ ಉಳಿತದೆ. ಇದರಿಂದ ನೀರಿನ ಅವಶ್ಯಕತೆ ಕಡಿಮೆ ಆಗ್ತದೆ. ಈ 5 ಕೆಲಸಗಳನ್ನ ಮಳೆಯ ಮೊದಲು ಮಾಡಿದ್ರೆ ಬೆಳೆ ಆರೋಗ್ಯವಾಗಿರ್ತದೆ ಮತ್ತು ಖರ್ಚು ಕಡಿಮೆ ಆಗ್ತದೆ. ಈ ಮಾಹಿತಿ ಉಪಯೋಗವಾಗಿದೆ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೂ ಹಂಚಿ. ಇನ್ನಷ್ಟು ಸಾವಯವ ಕೃಷಿ ಮಾಹಿತಿಗಾಗಿ ನಮ್ಮ ದಿ ಜೆಪಿ ಆರ್ಗ್ಯಾನಿಕ್ ಫಾರ್ಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.